ಅಂದರೆ ನನಗೇನು ಗೊತ್ತಾ, ನಾನು ಆ್ಯಕ್ಚುಲಿ ಈ ಸಿನಿಮಾಗಿಂತ ಅವ್ರು ನನಗೆ ತುಂಬ ಇಷ್ಟವಾಗಿದ್ದು ಗೀತಾ ಮ್ಯಾಮ್ ಅವರ ಮೈಂಡ್ ಸೆಟ್. ಎಲ್ಲರೂ ಸಿನಿಮಾ ಮಾಡ್ತಾರೆ, ಮಹಿಳೆ ಪ್ರಧಾನವಾಗಿರುವಂಥನೇ ಸಿನಿಮಾಗಳು ಮಾಡ್ತಾರೆ, ಬಟ್ ಸಮಾಜಕ್ಕೆ ಅದರಿಂದ ಏನು ಕೊಡುಗೆ ಆಗ್ತಿದೆ ಅನ್ನೋ ರೀತಿಯಲ್ಲೂ ನಾವು ನೋಡ್ತೀವಿ. ಬಟ್ ಇವತ್ತು ಅವ್ರು ಸಕ್ಸಸ್ ಮೀಟ್ ಮಾಡಿದಾಗ ನನಗನ್ನಿಸ್ತು, ಏನೋ ಒಂದು ಮಟ್ಟದಲ್ಲಿ ಅವರ ಒಂದು ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ, ಆ ಬಡ್ಜೆಟಲ್ಲಿ ಬಂದಿರೋ ರಿಟರ್ನ್ಸ್ನ ಅವರು ಹಂಚಿದ್ದಾರೆ. ಸೊ ಇದು ಎಷ್ಟು ಜನ ಮಾಡ್ತಾರೆ ಅನ್ನೋದು ಅದು ಮಹಿಳೆಯರಿಗೇ. ಆ್ಯಂಡ್ ಓನ್ಲಿ ವೆನ್ ವಿಮೆನ್ ಸ್ಟ್ಯಾಂಡ್ ಫಾರ್ ವಿಮೆನ್ ವಿಲ್ ದ ವರ್ಲ್ಡ್ ಬಿ ಅ ಬೆಟರ್ ಪ್ಲೇಸ್ ಅಂತ ನನ್ನ ಅನಿಸಿಕೆ. ನಾನು ಇದನ್ನು ಯಾವತ್ತೂ ಹೇಳ್ತಾ ಬಂದಿದ್ದು, ಇವಾಗಲ್ಲ, ಫ್ರಮ್ ಮೆನಿ ಇಯರ್ಸ್ ಅಲ್ವಾ. ಸೊ ಇವತ್ತು ಮ್ಯಾಮ್ ಅಂತ ಪ್ರೊಡ್ಯೂಸರ್ಸ್, ಮ್ಯಾಮ್ ಅಂತ ಆರ್ಟಿಸ್ಟ್, ನಾನು ಹೇಳಿದೆ ಅವರು ಶಿ ಸ್ಟಾರ್ಟಿಂಗ್ ಇನ್ ಸಿನಿಮಾ ಲೇಟರ್ ದೆನ್ ಯೂಶ್ವಲ್ ಹೀರೋಯಿನ್ಸ್, ಬಟ್ ಶಿ ಸ್ಟಾರ್ಟಿಂಗ್ ಎಟ್ ಅನ್ ಏಜ್. ಆ ಥರ ನಾವು ಯಾಕೆ ಯೋಚನೆ ಮಾಡಿಲ್ಲ, ನಾನು ಯಾವಾಗ ಬೇಕಾದ್ರೂ ಸಿನಿಮಾ ಸೇರ್ಬೋದು, ಇದೇ ಏಜಲ್ಲಿ ಸೇರಬೇಕು ಅಂತಿಲ್ಲ, ನನ್ನ ಏಜ್ ತಕ್ಕಂಗೆ ಆವಾಗ ನಾನು ಪಾತ್ರ ಮಾಡ್ಕೊಂಬರ್ತೀನಿ, ಬಟ್ ಐ ಆಮ್ ಸ್ಟಿಲ್ ದ ಲೀಡ್ ಅನ್ನೋ ರೀತಿಯಲ್ಲಿ ಅವ್ರು ತೋರಿಸ್ತಿದ್ದಾರೆ. ನಮಗೂ ಒಂದು ರೀತಿ ಇನ್ಸ್ಪಿರೇಷನ್. ಮೇಡಮ್, ನಿಮ್ಮ ವಿಚಾರಕ್ಕೆ ಬರೋದಾದರೆ ಸದ್ಯದ ಅಪ್ಡೇಟ್ಸ್ ನಿಮಗೆಲ್ಲ ಗೊತ್ತಿದೆ, ಯು ನೋ ಇಟ್. ಸುಮ್ಮನೆ ಕೇಳಿಬಿಡಿ ನನಗೆ, ಸುಮ್ಮನೆ ಅದನ್ನು ಹಾಕ್ತಿಲ್ಲ ಅಷ್ಟೇ ನೀವು. ಇಲ್ಲ ಮೇಡಮ್, ಹೇಳಿ, ಎಲ್ಲಿ ತನಕ ಅಂದರೆ ಸೂಪರ್ ಸ್ಟಾರ್ ಜೊತೆ ನೀವು ಕಾಣಿಸ್ಕೋತಾ ಇರೋದು ಹೆಮ್ಮೆ ವಿಚಾರ ಒಂದು ಕಡೆ, ಸೊ ಎಲ್ಲಿ ತನಕ ಬಂದು ನಿಂತಿದೆ? ಇವತ್ತು ಹಾಕಿದ್ರಲ್ಲ ಅಪ್ಡೇಟ್ ನೆಲ್ಸನ್ ಸರ್, ಸೊ ಅಲ್ಲಿ ತನಕ ಬಂದು ನಿಂತಿದೆ. ನಾನು ಹೇಳ್ತೀನಿ, ಐ ವಿಲ್ ಟಾಕ್ ಅಬೌಟ್ ಇಟ್. ಬಟ್ ಅದು ನೆಕ್ಸ್ಟ್ ಇರೋದು ಅಫ್ಕೋರ್ಸ್ ಒಟ್ಟಕೊಂಬನ್ ಗೊತ್ತು ನಿಮಗೆ, ನಾನು ಸಿನಿಮಾ ಮಾಡ್ತಿರೋದು ಸುರೇಶ್ ಗೋಪಿ ಅವ್ರದ್ದು. ಆ್ಯಂಡ್ ಅಫ್ಕೋರ್ಸ್ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ನಮ್ಮ ಕನ್ನಡ ಸಿನಿಮಾ, ಹೆಮ್ಮೆಯ ಸಿನಿಮಾ, ಕೋಮಲ್ ಸರ್ ಜೊತೆ ಮಾಡ್ತಿರೋದು. ಅನುಷಾ ರಾಯ್ ಅವರು ಇದ್ದಾರೆ, ಮತ್ತು ಸಂದೇಶ್ ಶೆಟ್ಟಿ ಅಜ್ರಿ ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ. ಅದು ಬಿಟ್ಟು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ 21 ಡೇಸ್ ರಜನಿ ಸರ್ ಜೊತೆಗೆ ಕಳೆದಂಥ ದಿನ? ಯಾಕೆ ನೀವು ನನಗೆ ಐ ವಿಲ್ ಟೆಲ್ ನಾನು ಹೇಳ್ತೀನಿ. ಅಲ್ಲ, ಪ್ರೇಕ್ಷಕರ ನಿರೀಕ್ಷೆ ಇದೆ ಅಂತ ದೊಡ್ಡ ಸೂಪರ್ ಸ್ಟಾರ್ ಜೊತೆ ತೆರೆ ಹಂಚಿಕೊಳ್ಳೋದು. ನಮ್ಮ ಕನ್ನಡದ ನಟಿಯೊಬ್ಬರು ಅಲ್ಲಿ ಅಭಿನಯಿಸಿದ್ದಾರೆ ಅಂದಾಗ ಒಂದು ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ ದಿನ ಒಂದು ಆಫರ್ ಸಿಕ್ಕರೆ ಸಾಕು ಅಂತ ತುಂಬ ನಟಿಯರು ವೆಯ್ಟ್ ಮಾಡೋ ಸಂದರ್ಭದಲ್ಲಿ ನಿಮಗೆ ಅಂಥ ಭಾಗ್ಯ ಸಿಕ್ಕಿದೆ. ನಾನು ಒಂದೇ ಇದು ಲೈನಲ್ಲಿ ಹೇಳಬೇಕಂದ್ರೆ, ನಮಗೆಲ್ಲ ಈಗ ಎಲ್ರಿಗೂ ಅವ್ರವ್ರ ಕ್ಷೇತ್ರದಲ್ಲಿ ಯಾರೋ ಒಬ್ಬರು ದೇವರು ಅಂತ ಅನಿಸಿರುತ್ತೆ. ಸೊ ನನಗೆ ಅವ್ರ ಬಗ್ಗೆ ಅನಿಸಿರೋದು. ಸೊ ನನಗೆ ದೇವ್ರ ಜೊತೆ ಕೆಲಸ ಮಾಡಿ ಬಂದಂಗೆ ಅನಿಸ್ತಿದೆ. ಆ್ಯಂಡ್ ಅದು ನನ್ನ ಸ್ಫೂರ್ತಿಯಾಗಿ ನಾನು ಹೇಳ್ತಿರೋದು, ಬಿಕಾಸ್ ಐ ಆಮ್ ಅ ಬಿಗ್ ಫ್ಯಾನ್. ನನ್ನ ಯಾರನ್ನೂ ನೋಡಿ ಕಣ್ಣಲ್ಲಿ ನೀರು ಹಾಕಿಲ್ಲ, ಬಟ್ ಅವ್ರನ್ನ ನೋಡಿದ ತಕ್ಷಣ ಆ ಮೊಮೆಂಟ್ ವಾಸ್ ಸೋ ಓವರ್ವೆಲ್ಮಿಂಗ್. ನನಗೆ ಐ ಥಿಂಕ್ ನನಗೆ ದೇವ್ರನ್ನ ನೋಡ್ದಂಗೆ ಅನಿಸ್ತು. ಇದ್ರ ಜೊತೆಗೆ ಜೈಲರ್ 2 ಸಿನಿಮಾ ಅದು ದೃಶ್ಯ ಸೋರಿಕೆ ಆಗಿದೆ ಶೂಟಿಂಗ್ ಟೈಮಲ್ಲಿ ಅಂತೇಳಿ ಸುದ್ದಿ ಆಗಿದೆ. ಸೊ ಇದೆಲ್ಲ ನಿಮ್ಗೆ ಗಮನಕ್ಕೆ ಬಂದಾಗ ಶಾಕ್? ನನಗೆ ನೀವು ಈ ಥರ ಕೇಳಿದಾಗ ನಂಗೆ ಶಾಕ್ ಆಗ್ತಾಯಿದೆ. ನಂಗೆ ನಿಜ ಗೊತ್ತಿರಲಿಲ್ಲ, ಬಟ್ ಆಗಿತ್ತಾ ಆ ಥರ? ಶೂಟಿಂಗ್ ಟೈಮಲ್ಲಿ ದೃಶ್ಯ ಸೋರಿಕೆ ಆಗಿತ್ತಂತೆ, ಡಿಲೀಟ್ ಮಾಡ್ತಿದ್ದೆ. ಮೋಸ್ಟ್ಲಿ ಆಗಿರಬಹುದೇನೋ, ಬಟ್ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಆನೆಸ್ಟಾಗಿ ಹೇಳ್ತೇನೆ, ನನ್ನ ಗಮನಕ್ಕೆ ಬಂದಿಲ್ಲ. ಈ ರೀತಿಯ ಪೈರಸಿ ಇತ್ತೀಚೆಗೆ ತುಂಬಾ ಕಾಡ್ತಾ ಇದೆ, ಪೈರಸಿ ಕಾಟ ಅನ್ನೋದು ಜನನಾಯಕನಾಗಿರ್ಬೋದು. ಅದು ದಟ್ ಇಸ್ ವೆರಿ ಡೆವಸ್ಟೇಟಿಂಗ್ ಆ್ಯಕ್ಚುಲಿ. ಯಾಕೆಂದರೆ ಒಂದು ಸಿನಿಮಾಗೆ ನಿರ್ಮಾಪಕರು ಅಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾರೆ, ಬಂದು ಅದು ರಿಟರ್ನ್ಸ್ಗೋಸ್ಕರ ತಾನೇ ದುಡ್ಡು ಹಾಕಿರ್ತಾರೆ. ಓಕೆ, ಅಟ್ಲೀಸ್ಟ್ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ನೋಡಿ ಇಷ್ಟ ಇದೆ ಇಷ್ಟ ಇಲ್ಲ ಅನ್ನೋದು ಬೇರೆ ವಿಷಯ. ಅದು ಥಿಯೇಟ್ರಿಗೆ ಒಂದು ವ್ಯಾಪಾರಕ್ಕೆ ಬರೋಕ್ಕೆ ಮುಂಚೆನೇ ಅದನ್ನು ನೀವು ಒಂದು ಬರೀ ಆ್ಯಕ್ಟರ್ಸ್ ಲೈಫ್ ಅಲ್ಲ, ಒಂದು ಅಂಥ ದೊಡ್ಡ ಪ್ರೊಡ್ಯೂಸರ್ KVN ಪ್ರೊಡಕ್ಷನ್ ಸಿನಿಮಾನೇ ನೀವು ಹಂಗೆ ಮಾಡಿದ್ದೀರಾ ಅಂದಾಗ ಇಟ್ ಇಸ್ ವೆರಿ ಡಿಸ್ಹಾರ್ಟ್ನಿಂಗ್. ಆ ಥರ ಆಗಬಾರ್ದು, ಬಿಕಾಸ್ ಭಾಳಷ್ಟು ಜನದ ಒಂದು ಕೆರಿಯರು, ಅವರ ಜೀವನ, ಅವ್ರಿಗೆ ಬರ್ತಿರೋಂಥ ಅರ್ನಿಂಗ್ಸ್ನೆಲ್ಲ ನೀವು ಇದು ಮಾಡ್ದಂಗೆ ಆಗುತ್ತೆ. ಇಟ್ ಇಸ್ ನಾಟ್ ರೈಟ್. ಒಂದು ಕಡೆ ಆದರೆ KVN ಇನ್ನೊಂದು ಪ್ರಾಜೆಕ್ಟ್ ಕೇಳಿ, ಸೊ ಧ್ರುವ ಅವರ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ವೆರಿ ಎಕ್ಸೈಟೆಡ್. ಯಾಕಂದರೆ ನನಗೆ ಧ್ರುವನ್ ಸಿನಿಮಾ ಬರ್ತಿದೆ ಅಂದ್ರೇ ನನಗೆ ನೋಡೋಕ್ಕೆ ತುಂಬ ಇಷ್ಟ. ಬಿಕಾಸ್ ನನಗೆ ಪರ್ಸ್ನಲಿ ಧ್ರುವ, ನನ್ನ ಮೈದನ ಅನ್ನೋದೊಂದು ಬಿಟ್ಟರೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಧ್ರುವನ ಆನ್ ಸ್ಕ್ರೀನ್ ನೋಡೋಕ್ಕೆ ತುಂಬ ಇಷ್ಟ. ಇದು ಯಾವಾಗಲೂ ಹೇಳ್ತಿರ್ತೀನಿ ಧ್ರುವನ್ಗೆ, ಯಾಕಂದರೆ ನನಗೆ ವೆರಿ ಫ್ಯೂ ಮೇಲ್ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಅಳ್ತಾರೆ. ಆ ಒಂಥರ ಮುಗ್ಧತೆ ಇರುತ್ತೆ ಅತ್ತಾಗ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಸೊ ಧ್ರುವ KD ಬರ್ತಿರೋದು ಏಪ್ರಿಲ್ 30ನೇ ತಾರೀಕು. ಐ ಆಮ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು.